ಹಲೋ ಡೈನಾಮಿಕ್ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತು ನಾವು ಯಾವ ರೀತಿ ಟ್ರೇಡ್ ಇತ್ತು ನಮ್ಮ ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಯಾರೆಲ್ಲ ಪ್ರೀ ಮಾರ್ಕೆಟ್ ಸೆಷನನ್ನು ನೋಡಿಲ್ಲ ಅವರು ದಯವಿಟ್ಟು ಪ್ರೀ ಮಾರ್ಕೆಟ್ ಸೆಷನ್ನ ನೋಡ್ಕೊಂಡು ಅನಂತರ ಈ ವಿಡಿಯೋನ ನೋಡಿ. ನಾನು ಪ್ರೀ ಮಾರ್ಕೆಟಲ್ಲಿ ಏನಂತ ಹೇಳಿದ್ದೆ ಅಂದರೆ, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಈ ಜಿಗ್ಜಾಗು. ಸೊ ಈ ಜಿಗ್ಜಾಗ್ ನಮಗೆ ಬ್ರೇಕ್ಔಟ್ ಆದರೆ ನಾನು ಫರ್ದರ್ ಅಪ್ಸೈಡ್ ನಾನು ಇಂಟ್ರೆಸ್ಟ್ ಇದ್ದೀನಿ ಅಂತ ನಾನು ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಇವತ್ತೇನಾಯಿತು ನೋಡಿ, ಮೊದಲನೇದಾಗಿ ಈ ಒಂದು ಐ ಎಷ್ಟು ಅಂತ ನಾನು ಹೇಳಿದ್ದೆ. ಈ ಜಿಗ್ಜಾಗು ಅಂದರೆ ಈ ಕ್ಯಾಂಡಲ್ನ ಐ ಎಷ್ಟಿದೆ ಅಂತ ನಾನು ಹೇಳಿದೆ. ಇದರ ಐ ಬಂದು ನೋಡಿ, ಈ ಕ್ಯಾಂಡಲ್ನ ಐ ಬಂದು 50,253. ಓಕೆ, ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ ನೋಡಿ. ಈ ಕ್ಯಾಂಡಲ್ನ ಐ ಬಂದು ನಮಗೆ ನೋಡಿ, ಈ ಕ್ಯಾಂಡಲ್ನ ಐ ಬಂದು 50,253. 50,253 ಮೇಲ್ಗಡೆ 50,253 ಮೇಲ್ಗಡೆ ನಮಗೆ ಇಂಟ್ರಾ ವೀಕಲ್ಲಿ ಕ್ಯಾಂಡಲ್ ಕ್ಲೋಸ್ ಆದಾಗ ನಾನು ಫರ್ದರ್ ಅಪ್ಸೈಡ್ ಇಂಟ್ರೆಸ್ಟ್ ಇದ್ದೀನಿ ಅಂತ ನಾನು ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಇವತ್ತೇನಾಯಿತು ಮಾರ್ಕೆಟ್ ನೋಡಿ, ಸ್ವಲ್ಪ ಝೂಮ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನಾನು ಇಂಟ್ರಾ ವೀಕ್ ಚಾರ್ಟನ್ನು ನೋಡಿ, ಮಾರ್ಕೆಟ್ ನೋಡಿ ಬೆಳಿಗ್ಗೆ ಇಲ್ಲೂ ಓಪನ್ ಆಯಿತು, ಇಲ್ಲೂ ಓಪನ್ ಆಗಿ ಫರ್ದರ್ ಡೌನ್ ಬಂದು ಮತ್ತೆ ಮೇಲೆ ಬಂದು ಇಲ್ಲಿ ಕ್ಲೋಸ್ ಆಯಿತು. ಸೊ ನೋಡಿ, ನಾವು ಇಲ್ಲೂ ಕೂಡ ಟ್ರೇಡ್ ತೊಗೊಬೋದಾಗಿತ್ತು. ಇಲ್ಲಿ ಜಿಗ್ಜಾಗ್ ಬಂದಿದೆ ಗೊತ್ತಾ, ಇದನ್ನು ನಾವು ಟೈನಿ ಜಿಗ್ಜಾಗ್ ಅಂತ ಕರಿತೀವಿ. ಈ ಜಿಗ್ಜಾಗ್ ಬಂದರೆ ಏನರ್ಥ ಅಂದರೆ ಪ್ರೈಸ್ ಇಲ್ಲಿಂದ ಟೆಂಪ್ರವರಿ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಅದರಲ್ಲೂ ಕೂಡ ಯಾವಾಗ ಈ ರೀತಿ ಮಿಡ್ ಸಿಗ್ನಲ್ ಮತ್ತು ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬರುತ್ತೆ, ಸೊ ಆವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಮೇಲೆ ಪುಷ್ ಮಾಡೋದಕ್ಕೆ ಪ್ರೈಸ್ನ ಅಂತ. ಸೊ ಅದೇ ರೀತಿ ಏನಾಯಿತು, ನಮಗೆ ಇಲ್ಲೂ ಕೂಡ ಎಂಟ್ರಿ ತೊಗೊಬೋದು, ಬಟ್ ಇದು ಸ್ವಲ್ಪ ರಿಸ್ಕಿ ಎಂಟ್ರಿ ಆಗಿರುತ್ತೆ. ನಮಗೆ ಅಷ್ಟೊಂದು ಕನ್ಫರ್ಮ್ ಇರೋದಿಲ್ಲ, ಯಾಕೆಂದರೆ ಫರ್ದರ್ ಇದೇ ರೀತಿ ಡೌನ್ ಬರೋ ಚಾನ್ಸಸ್ ಕೂಡ ಇರಬಹುದು. ಓಕೆನಾ, ಸೊ ಅದರಿಂದ ನಮಗೆ ಇದು ಕನ್ಫರ್ಮ್ ಆಗಿ ನಾವು ತಗೊಳ್ಳೋಕ್ಕಾಗಲ್ಲ, ಬಟ್ ರಿಸ್ಕಿ ಎಂಟ್ರಿ ತೊಗೊತೀನಿ ಅಂದರೆ ತೊಗೊಬೋದು. ಅಥವಾ ಸೇಫರ್ ಸೈಡ್ ನಾವು ನೋಡ್ತೀವಿ ಅಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಇದ್ರ ಮೇಲೆ ನಮಗೆ ಒಂದು ಕ್ಲೋಸನ್ನು ಕೊಡಬೇಕು ಇಂಟ್ರಾ ವೀಕಲ್ಲಿ ಅಂತ ನಾನು ಆಲ್ರೆಡಿ ಪ್ರೀ ಮಾರ್ಕೆಟಲ್ಲೂ ಹೇಳಿದ್ದೆ, ಅದಕ್ಕೂ ಮುಂಚೆನೂ ಕೂಡ ಹೇಳಿದ್ದೆ. ಸೊ ಅದೇ ರೀತಿ ನಮಗೆ ಇದರ ಐ ಬಂದು ನಮಗೆ 50,253. ಓಕೆ, ಇದ್ರ ಮೇಲ್ಗಡೆ ನಾನು ಕ್ಲೋಸ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದೇ ರೀತಿ ಏನಾಯಿತು ನೋಡಿ, ಈ ಕ್ಯಾಂಡಲ್ ಬಂದು ನಮಗೆ ಇಲ್ಲಿ ನೋಡಿ, ಇಲ್ಲಿ ಕ್ಲೋಸ್ ಇದೆ ಗೊತ್ತಾ, ಇಲ್ಲಿ ಗೊತ್ತಾ ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಕ್ಲೋಸ್ ಬರುತ್ತೆ ನೋಡಿ. ಇದ್ರ ಕ್ಲೋಸ್ ಬಂದು 50,258, ಸಾರಿ 50,228. ಸೊ ಇದು 228 ಅಂದರೆ ಇದಕ್ಕಿಂತ ಕ್ಲೋಸ್ ಆಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ನೋಡಿ 227 ಇದು. ಓಕೆ, ಸೊ ಅದಾದ ನಂತರ 11:55 ನಮಗೆ 320 ಕ್ಲೋಸ್ ಆಯಿತು. ಕಾಣಿಸ್ತಾ ಇದೆಯಾ, ಕ್ಲೋಸ್ ಬಂದು 320.2 ಅಂದರೆ ನೋಡಿ 50,320.2 ಅಲ್ಲಿ ನಮಗೆ ಇಂಟ್ರಾ ವೀಕಲ್ಲಿ ಏನಾಯಿತು, ಈ ಕ್ಯಾಂಡಲ್ ಕ್ಲೋಸ್ ಆಯಿತು. ಯಾವುದು ಗೊತ್ತಾ, ಒಂದು ನಿಮಿಷ ನೋಡಿ, ಇದು ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಬಾಟಮಲ್ಲಿ ನೋಡಿ, ಇದು 8 ಮಾರ್ಕ್ ಕಾಣಿಸ್ತಾ ಇದೆ, ಎಲ್ಲೋ ಕಲರ್. ಈ ರೀತಿ ಬಂದರೆ ಈ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು ಅಂತ ಅರ್ಥ ಇದು. ಓಕೆ, ಈ ಥರ ಬಂದರೆ ಆ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು ಅಂತ. ಎಕ್ಸಿಟ್ ಪುಟ್ ಆಪ್ಷನ್ ಆ್ಯಂಡ್ ಬೈ ಕಾಲ್ ಆಪ್ಷನ್ ನೌ ಅಂತ ನಮಗೆ ಡೌಮೆಂಟಿಕ್ ಮೆಥಡ್ ಲೆವೆಲ್ 2ನಲ್ಲೂ ಕೂಡ ನಮಗೆ ಕನ್ಫರ್ಮ್ ಕೊಡ್ತು. ಯಾವಾಗ ಎಕ್ಸಿಟ್ ಪುಟ್ ಆಪ್ಷನ್ ನೌ ಬೈ ಕಾಲ್ ಆಪ್ಷನ್ ನೌ ಅಂತ ಬಂತು, ಸೊ ಆವಾಗ ನಾನು ಒಂದು ಬೈ ಪೊಸಿಷನ್ನ ತಗೊಂಡೆ ಈ ಒಂದು ಟೈಮಲ್ಲಿ. ಜೊತೆಗೆ ನಮಗೆ ಇಲ್ಲಿ ID3 ಕೂಡ ನಮಗೆ ಬೈ ಸಿಗ್ನಲ್ ಕೊಟ್ಟಿತ್ತು, ಬಟ್ ಇಲ್ಲಿ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲಿ ಇತ್ತು. ಸೊ ಅದರಿಂದ ನಮಗೆ ಏನೋ ರ್ಯಾಲಿ ಕೊಡಲಿಲ್ಲ ಮಾರ್ಕೆಟು. ಸ್ಲೋ ಆಗಿ ಏನಕ್ಕೆ ಮಾರ್ಕೆಟ್ ನಿಧಾನಕ್ಕೆ ಹೋಯಿತು ಅಪ್ಸೈಡ್ಗೆ ಅಂದರೆ, ಸೊ ನಮಗೆ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಇತ್ತು, ಜಿಗ್ಜಾಗ್ ಬ್ಯಾಕ್ ಟು ಬ್ಯಾಕ್ ಜಿಗ್ಜಾಗ್ಗಳು ಕೂಡ ಬರ್ತಾ ಇತ್ತು. ಜೊತೆಗೆ ಮಾರ್ಕೆಟ್ ಬಂದು ಸೈಡ್ ವೇಸಲ್ಲೇ ಮೂವ್ ಆದ್ರಿಂದ ನಮಗೆ ಅಷ್ಟೊಂದು ಫಾಸ್ಟ್ ಮೂವ್ಮೆಂಟ್ ಆಗಲಿಲ್ಲ ಬ್ಯಾಂಕ್ ನಿಫ್ಟಿಲಿ. ಓಕೆ, ಬಟ್ ಏನಂದರೆ ಇಲ್ಲಿ ಒಂದು ನಮಗೆ ಕ್ಲಿಯರ್ ಆಪರ್ಚುನಿಟಿ ನಮಗೆ ಈ ಜಿಗ್ಜಾಗ್ ಬ್ರೇಕ್ಔಟ್ ಆದಾಗ ಇತ್ತು. ಓಕೆ, ಸೊ ಅದೇ ರೀತಿನೂ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ನೋಡ್ತೋಗೋಣ. ನೋಡಿ, ನಿಫ್ಟಿಯಲ್ಲಿ ನಮಗೆ ಬೆಳಿಗ್ಗೆ 9:30 ನಮಗೆ ಒಂದು ಟ್ರೇಡ್ ಆಪರ್ಚುನಿಟಿ ಇತ್ತು. ಇಲ್ಲಿ ನೋಡಿ, ಸ್ಪೀಡ್ ಸಿಗ್ನಲ್ ನಮಗೆ 9:30 ನಮಗೆ ಬೈ ಸಿಗ್ನಲ್ ಕೊಡ್ತು. ಸೊ ನಾವು ಇಲ್ಲಿ ಟ್ರೇಡ್ ತಗೊಂಡಿದ್ರು ಕೂಡ ಇಲ್ಲಿಂದ ಇಲ್ಲಿಗೆ ನಾವು ಪ್ರಾಫಿಟನ್ನು ಮಾಡ್ಕೊಂಡಿರ್ತೀವಿ, ಬಟ್ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸಲ್ಲೇ ಉಳಿತು. ಬಟ್ ಏನಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ನಮಗೆ ಅಪ್ಸೈಡ್ ಕಡೆನೇ ಇದೆ. ಇನ್ನು ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಪ್ರೀ ಮಾರ್ಕೆಟ್ ಸೆಷನಲ್ಲಿ ಕ್ಲಿಯರಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಜಸ್ಟ್ ಇದು ಪೋಸ್ಟ್ ಮಾರ್ಕೆಟ್ ಸೆಷನ್ ಆಗಿರೋದ್ರಿಂದ ನಾನು ಇವತ್ತು ಏನೇನೆಲ್ಲ ಆಯಿತು ಮಾರ್ಕೆಟಲ್ಲಿ ಅನ್ನೋದ್ರ ಬಗ್ಗೆ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ನೋಡಿ, ಇಂಟ್ರಾ ವೀಕಲ್ಲಿ ನೋಡಿ, ನೀವು ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ಜಿಗ್ಜಾಗ್ಗಳೆಲ್ಲ ಇತ್ತು ಮಾರ್ಕೆಟಲ್ಲಿ. ಕಾಣಿಸ್ತಾ ಇದೆಯಾ, ಟಾಪಲ್ಲೆಲ್ಲ ನೋಡಿ ಎಷ್ಟು ಜಿಗ್ಜಾಗು ಬ್ಯಾಕ್ ಟು ಬ್ಯಾಕ್ ಜಿಗ್ಜಾಗ್ಗಳು ನಮಗೆ ನಿಫ್ಟಿಯಲ್ಲಿ ಕಾಣಿಸ್ತಾ ಇತ್ತು. ಅಂದರೆ ಮಾರ್ಕೆಟನ್ನು ಅಪ್ಸೈಡ್ ಮೂವ್ ಮಾಡೋದಕ್ಕೆ ಜಿಗ್ಜಾಗ್ಗಳು ನಮಗೆ ಇಲ್ಲಿ ಮೇಲ್ಗಡೆ ಬಿಡ್ತಾ ಇಲ್ಲ ಇಂಡಿಕೇಟರ್ನ ನಮಗೆ ಇಂಡಿಕೇಶನ್ನ ಕೊಡ್ತಾ ಇತ್ತು.
ಜಿಗ್ಜಾಗ್ ಕಡೆಯಿಂದ ನಮಗೆ ಇಂಡಿಕೇಶನ್ಗಳು ಸಿಗ್ತಾ ಇತ್ತು. ನೋಡಿ ಮಾರ್ಕೆಟು ಮೇಲೆ ಹೋದಾಗ್ಲೆಲ್ಲ ಜಿಗ್ಜಾಗ್ ಬಂದು ಕೆಳಗಡೆ ಡೌನ್ ಮಾಡ್ತಾ ಇತ್ತು, ಬಾಟಮಲ್ಲಿ ಮತ್ತೆ ಜಿಗ್ಜಾಗ್ ಬಂದು ಮೇಲ್ಗಡೆ ತಳ್ತಾ ಇತ್ತು, ಮತ್ತೆ ಜಿಗ್ಜಾಗ್ ಕೆಳಗಡೆ, ಮತ್ತೆ ಜಿಗ್ಜಾಗ್ ಮೇಲ್ಗಡೆ. ನೋಡಿ ಈ ರೀತಿನೇ ಆಗ್ತಾ ಇತ್ತು ಮಾರ್ಕೆಟಲ್ಲಿ. ಬಟ್ ಇವತ್ತು ನೋಡಿ ಮಾರ್ಕೆಟಲ್ಲಿ ಈ ಎಲ್ಲ ಜಿಗ್ಜಾಗ್ನು ಕೂಡ ಮಾರ್ಕೆಟ್ ಏನು ಮಾಡಿದೆ, ಇಲ್ಲಿ ಬ್ರೇಕ್ಔಟ್ ಮಾಡಿದೆ. ಬ್ರೇಕ್ಔಟ್ ಮಾಡಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಸರ್ ಅಂದರೆ, ನೋಡಿ ಈ ಕ್ಯಾಂಡಲ್ ನೋಡಿ ಬಾಟಮಲ್ಲಿ ನಮಗೆ ಎಲ್ಲೋ ಒಂಥರ ಇಂಟು ಮಾರ್ಕ್ ಕಾಣಿಸ್ತಾ ಇದೆ ಯೆಲ್ಲೋ ಕಲರ್ದು. ಸೊ ಈ ಒಂದು ಕ್ಯಾಂಡಲ್ನ ನೋಡಿ ಸ್ವಲ್ಪ ಝೂಮ್ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈಗ ಝೂಮ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಕ್ಯಾಂಡಲ್ ಬಂದು ನಮಗೆ ಅಷ್ಟು ನಮ್ಮ ಜಿಗ್ಜಾಗ್ಗಳನ್ನೆಲ್ಲ ಬ್ರೇಕ್ಔಟ್ ಆಗಿ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಕೊಟ್ಟಿದೆ. ಸೊ ಇದರ ಅರ್ಥ ಏನು ಅಂತ ನೀವು ಅರ್ಥ ಮಾಡ್ಕೊಬೋದು ಇವಾಗಲೇ ಮಾರ್ಕೆಟ್ ಯಾವ ಡೈರೆಕ್ಷನ್ ಕಡೆ ಹೋಗ್ಬೋದು ಅಂತ. ಜೊತೆಗೆ ನಾನು ಪ್ರೀ ಮಾರ್ಕೆಟ್ ಸೆಷನ್ನಲ್ಲೂ ಕೂಡ ನಾನು ಕ್ಲಿಯರಾಗಿ ಹೇಳ್ತೀನಿ ನಾಳೆ ಮಾರ್ಕೆಟ್ ಏನೇನೆಲ್ಲ ಆಗ್ಬೋದು ಅಂತ. ಓಕೆ, ಸೊ ಇಲ್ಲೂ ಕೂಡ ನಮಗೆ ಟ್ರೇಡ್ ಆಪರ್ಚುನಿಟಿ ಇತ್ತು. ನೋಡಿ ಬೆಳಿಗ್ಗೆನೇ ಈ ಥರ ಸ್ಪೀಡ್ ಸಿಗ್ನಲ್ ಬೈ ಕೊಟ್ಟಿದ ತಕ್ಷಣ ನಮ್ಮ ಡೊಮೆಂಟಿಕ್ ಮೆಥಡಲ್ಲೂ ಕೂಡ ಬೈ ಕಾಲ್ ಆಪ್ಷನ್ ನೋವು ಅಂತ ಬಂತು. ಏನಂತ ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಇಲ್ಲಿ ಡೊಮೆಂಟಿಕ್ ಮೆಥಡ್ ಲೆವೆಲ್ 2 ಕಾಣಿಸ್ತಾ ಇದೆಯಾ. ಸೊ ಇಲ್ಲಿ ನಮಗೆ ಬೈ ಕಾಲ್ ಆಪ್ಷನ್ ನೋವು ಅಂತ ಬಂತು. ಓಕೆ, ಅದು ಬಂದಾಗ ನೋಡಿ ಇನ್ನೂ ಕೂಡ ಓಲ್ಡ್ ಕಾಲ್ ಆಪ್ಷನ್ ನೋವು ಅಂತಲೇ ಹೇಳ್ತಾ ಇದೆ. ಡೊಮೆಂಟಿಕ್ ಮೆಥಡ್ ನೀವು ಏನಾದರೂ ಕಾಲ್ ಆಪ್ಷನ್ನ ಬೈ ಮಾಡಿದರೆ ಅದನ್ನು ನೀವು ಹೋಲ್ಡ್ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆಯಾ. ನಿಫ್ಟಿಯಲ್ಲಿ ನಮಗೆ ಅಷ್ಟೊಂದು ಪ್ರಾಫಿಟ್ ಮಾಡೋಂಥ ಆಪರ್ಚುನಿಟಿ ಕಡಿಮೆ ಇತ್ತು. ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ. ಮಾರ್ಕೆಟ್ ನಮಗೆ 9:30 ನಮಗೆ ಬೈ ಕೊಡ್ತು. ಓಕೆನಾ, 9:30 ಬೈ ಕೊಡ್ತು. ಬಟ್ ನಾವು ಇನ್ನೊಂದು ಸ್ವಲ್ಪ ಸೇಫರ್ ಸೈಡ್ ನಾವು ಟ್ರೇಡ್ ಮಾಡಬೇಕು ಅಂದ್ಕೊಂಡ್ರೆ ಇಂಟ್ರಾವೀಕ್ ಕ್ಯಾಂಡಲ್ ಕೂಡ ಕ್ಲೋಸ್ ಆಗಲಿ, ಇಂಟ್ರಾವೀಕಲ್ಲೂ ಕೂಡ ಕ್ಯಾಂಡಲ್ ಕ್ಲೋಸ್ ಆಗಿ ಜಿಗ್ಜಾಗ್ಗಳನ್ನೆಲ್ಲ ಬ್ರೇಕ್ಔಟ್ ಆಗಿ ನೋಡಿ ಈ ರೀತಿ ಕ್ಯಾಂಡಲ್ ಬಂದರೆ ಸೊ ಆವಾಗ ನಾವು ಫರ್ದರ್ ಲಾಂಗ್ ಸೈಡ್ ಇಂಟ್ರೆಸ್ಟ್ ಇರ್ತೀವಿ ಅಂದ್ಕೊಂಡು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅದೇ ರೀತಿ ಏನಾಯಿತು, ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು. ಬಟ್ ಇಲ್ಲಿ ನಾವು ಎಂಟ್ರಿ ತಗೊಂಡಿದ್ರು ಕೂಡ ಫರ್ದರ್ ಮಾರ್ಕೆಟ್ ಅಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡಿ ನಮಗೆ ಪ್ರೀಮಿಯಮ್ ಒಂದಷ್ಟು ಡಿಕೆ ಆಗಿತ್ತು. ಓಕೆ, ಬಟ್ ನಾವು ಪೊಸಿಷನ್ ಎಕ್ಸಿಟ್ ಮಾಡ್ಕೊಂಡಿಲ್ಲ, ನಾಳೆಗೂ ಕೂಡ ಹೋಲ್ಡ್ ಮಾಡಿದ್ದೀವಿ. ಜೊತೆಗೆ ಇದಿಷ್ಟು ನಮಗೆ ನಿಫ್ಟಿಯಲ್ಲಿ ಆಯಿತು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಬಂದು ಜಿಗ್ಜಾಗ್ ಬ್ರೇಕ್ಔಟ್ ಆದಮೇಲೆ ಫರ್ದರ್ ಸ್ವಲ್ಪ ಮೂವ್ಮೆಂಟ್ ಆಯಿತು. ಬಟ್ ನಿಫ್ಟಿಯಲ್ಲಿ ನಮಗೆ ಅಷ್ಟು ಮೂವ್ಮೆಂಟ್ ಆಗಲಿಲ್ಲ. ಬಟ್ ನಾವು ಸ್ಪೀಡ್ ಸಿಗ್ನಲ್ ಬೈಕ್ ಕೊಟ್ಟಾಗಲೇ ಕೂಡ ಎಂಟ್ರಿ ತಗೊಂಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ನಮ್ಗೆ ಏನು ಪ್ರಾಫಿಟ್ ಮಾಡಿರ್ತೀವಿ ಅದು ಆಲ್ಮೋಸ್ಟ್ ನಾವು ಕಾಸ್ಟ್ ಟು ಕಾಸ್ಟಲ್ಲಿ ಇರ್ತಿದ್ವಿ. ಓಕೆ, ಏಕೆಂದರೆ ನಮಗೆ ಪ್ರೈಸ್ ಮೂವ್ಮೆಂಟ್ ಆಗಲಿಲ್ಲ ಅಷ್ಟೊಂದು. ಇವತ್ತೆಲ್ಲ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಸೈಡ್ ವೇಸಲ್ಲೇ ಇತ್ತು ಮಾರ್ಕೆಟು. ನೋಡಿ ಅದೇ ಬ್ಯಾಂಕ್ ನಿಫ್ಟಿ ಆಗಿದ್ದರೆ ಸ್ವಲ್ಪ ನೋಡಿ ಜಿಗ್ಜಾಗ್ ಬ್ರೇಕ್ಔಟ್ ಆಗಿದ ತಕ್ಷಣ ಒಂದಷ್ಟು ನಮಗೆ ಪ್ರಾಫಿಟಬಲ್ ಆಗಿ ಬಂತು. ಬಟ್ ಇಲ್ಲಿ ಐ ಮಾಡಿದಾಗ ನಮಗೆ ನೋಡಿ ಇಲ್ಲಿ ಮಾರ್ಕೆಟ್ ನಮಗೆ ಐ ಮಾಡಿದಾಗ ಈ ಜಿಗ್ಜಾಗ್ ಯಾವಾಗ ಬಂತು, ಈ ಜಿಗ್ಜಾಗ್ ಬಂದಾಗ ನಮಗೆ ಹೇಳುತ್ತೆ ಮಾರ್ಕೆಟಲ್ಲಿ ನೀವು ಕಾಲ್ ಆಪ್ಷನ್ನ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ. ಏನಕ್ಕೆ ಅಂದರೆ ಈ ಥರ ಜಿಗ್ಜಾಗ್ಗಳು ಬಂದಾಗ ಸಮ್ಟೈಮ್ಸ್ ಪ್ರೈಸು ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಏನಾಗುತ್ತೆ ನಮಗೆ ಡೈರೆಕ್ಷನ್ನ ಕೊಡುತ್ತೆ. ಬಟ್ ಸ್ವಲ್ಪ ಮೇಲ್ಗಡೆ ಹೋಯ್ತು ಮಾರ್ಕೆಟ್ ಅದಕ್ಕಿಂತ ಮೇಲೆ. ಬಟ್ ಸೇಫರ್ ಸೈಡ್ ಅದು ಹೇಳಿದಾಗ ನಾವು ಎಕ್ಸಿಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಓಕೆನಾ, ಅದೇ ಡೊಮೆಂಟಿಕ್ ಮೆಥಡಲ್ಲಿ ನಮಗೆ ಯಾವಾಗ ನಾವು ಕಾಲ್ ಆಪ್ಷನ್ನ ಹೋಲ್ಡ್ ಮಾಡಿರ್ತೀವಿ ಆವಾಗ ಎಕ್ಸಿಟ್ ಕಾಲ್ ಆಪ್ಷನ್ ನೋವು ಅಂತ ತೋರಿಸಿದಾಗ ಸೊ ಆವಾಗ ನಮ್ಮ ಒಂದು ಪೊಸಿಷನ್ನ ಏನು ಪ್ರಾಫಿಟ್ ನಡೀತಿರುತ್ತೆ ಅಲ್ಲಿಗೆ ನಾವು ಎಕ್ಸಿಟ್ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ. ಸೊ ಯಾವಾಗ ಅಲ್ಲಿ ಆ ರೀತಿ ಬಂತು ಅಂತ ನಾನು ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ನಮಗೆ ಈ ಒಂದು ಸಾಫ್ಟ್ವೇರ್ ನಮಗೆ ಕ್ಲಿಯರಾಗಿ ಹೇಳುತ್ತೆ ಅಂದರೆ ನೋಡಿ ನಾವು ಯಾವಾಗ ಇಂಟ್ರಾ ವೀಕಲ್ಲಿ ಜಿಗ್ಜಾಗ್ ಬ್ರೇಕ್ಔಟ್ ಆಯಿತು ಸೊ ಆವಾಗ ನಾವು ಕಾಲ್ ಆಪ್ಷನ್ನ ಬೈ ಮಾಡ್ಕೊಂಡಿದ್ವಿ. ಅದೇ ರೀತಿ ನಾವು ಪೊಸಿಷನ್ನ ಹೋಲ್ಡ್ ಮಾಡಿರಬೇಕಾದ್ರೆ ನೋಡಿ ಈ ಒಂದು ಜಿಗ್ಜಾಗ್ ಏನು ಬಂತು ಸೊ ಅದೇ ಟೈಮಲ್ಲಿ ನಮಗೆ ಡೊಮೆಂಟಿಕ್ ಮೆಥಡ್ ಲೆವೆಲ್ 2ನಲ್ಲಿ ಹೇಳ್ತು ಎಕ್ಸಿಟ್ ಕಾಲ್ ಆಪ್ಷನ್ ನೌ ಅಂತ. ಏಕೆಂದರೆ ಈ ರೀತಿ ಜಿಗ್ಜಾಗ್ ಜೊತೆಗೆ ಸ್ಟ್ರಾಡಲ್ಲೂ ಕೂಡ ಬಂದಿತ್ತು ಅದೇ ಟೈಮಲ್ಲಿ ಇಂಟ್ರಾ ವೀಕಲ್ಲಿ. ಸೊ ಈ ರೀತಿ ಬಂದಾಗ ಏನಾಗುತ್ತೆ ಮಾರ್ಕೆಟು ಪ್ರೈಸ್ ಅಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿ ನೀವು ಆ ಒಂದು ಬ್ಯಾಂಕ್ ನಿಫ್ಟಿ ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಅದೇ ನಮಗೆ ಹೇಳುತ್ತೆ. ಸೊ ಅದೇ ರೀತಿ ನಾವು ಪ್ರಾಫಿಟಲ್ಲಿದ್ದಾಗ ಆ ಒಂದು ಪೊಸಿಷನ್ನ ಎಕ್ಸಿಟ್ ಮಾಡ್ಕೊಂಡ್ವಿ. ಸದ್ಯಕ್ಕೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವುದೇ ಪೊಸಿಷನ್ ಇಲ್ಲ, ಬಟ್ ನಿಫ್ಟಿಯಲ್ಲಿ ನಮಗೆ ಪೊಸಿಷನ್ ಹಾಗೆ ಹೋಲ್ಡ್ ಮಾಡಿದ್ದೀವಿ ನಾಳೆಗೆ. ಯಾಕೆಂದರೆ ಅದು ಫ್ರೆಶ್ ಆಗಿ ನಮಗೆ ಇಂಟ್ರಾ ವೀಕ್ ನಮಗೆ ಬೈಕ್ ಕೊಟ್ಟಿದೆ. ಜೊತೆಗೆ ನಾನು ಪ್ರೀವಿಯಸ್ ವಿಡಿಯೋನಲ್ಲೇ ಹೇಳಿದ್ದೆ ನಮಗೆ ಇಂಟ್ರಾ ವೀಕ್ ನಮಗೆ ಯಾವಾಗ ಜಿಗ್ಜಾಗ್ ಬ್ರೇಕ್ಔಟ್ ಆಗುತ್ತೆ ಸೊ ಆವಾಗ ನಾನು ಲಾಂಗ್ ಸೈಡ್ ನಾನು ಇಂಟ್ರೆಸ್ಟ್ ಇದ್ದೀನಿ ಅಂತ. ಸೇಮ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ನಾನು ಅದೇ ರೀತಿ ಹೇಳಿದ್ದೆ. ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವಾಗ ಎಕ್ಸಿಟ್ ಮಾಡ್ಕೊಳ್ಳಿ ಅಂತ ಬಂತು ಸೊ ಸ್ವಲ್ಪ ಹೊತ್ತು ನಂತರ ಯಾವಾಗ ಪ್ರೈಸ್ ಡೌನ್ ಬಂತು ಸೊ ಅಲ್ಲಿ ನಮಗೆ ಬಾಟಮಲ್ಲಿ ನಮಗೆ ID1 ನಿಮಗೆ ತೋರಿಸ್ತೀನಿ. ID1 ಬಂದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಆಗಿರುತ್ತೆ. ಸೊ ID1 ಯಾವಾಗ ನೋಡಿ ಲಾಂಗ್ ಸಿಗ್ನಲ್ ಮತ್ತು ಮಿಡ್ ಸಿಗ್ನಲ್ ಲೈನ್ ಹತ್ರ ಬಂತು ಅಲ್ಲೂ ಕೂಡ ಒಂದು ಜಿಗ್ಜಾಗ್ ಮಾಡ್ತು. ಆ ಜಿಗ್ಜಾಗ್ ಬಂದಾಗಲೂ ಕೂಡ ನಾವು ಅಲರ್ಟ್ ಆಗ್ಬೋದು ಪ್ರೈಸ್ ಇಲ್ಲಿಂದ ಫರ್ದರ್ ಮೇಲೆ ಹೋಗ್ಬೋದು ಅಂತ. ಆಯಿತಾ, ಸೊ ಅಲ್ಲೂ ಕೂಡ ನಾವು ಟ್ರೇಡ್ ತೆಗೆದುಕೊಳ್ಬೋದು. ಬಟ್ ಏನಂದರೆ ಸೇಫರ್ ಸೈಡ್ ನಾವು ಟ್ರೇಡ್ ಮಾಡ್ತೀವಿ, ಸ್ವಲ್ಪ ಕ್ಲಿಯರ್ ಬೈ ಸಿಗಲಿ ಅಂತ ವೆಯ್ಟ್ ಮಾಡಿದ್ರೆ ನಮಗೆ ಕ್ಲಿಯರ್ ಬೈವರೆಗೂ ವೆಯ್ಟ್ ಮಾಡ್ಬೋದು. ಅಥವಾ ಸ್ವಲ್ಪ ರಿಸ್ಕ್ ತಗೊಂಡು ಈ ರೀತಿ ಟ್ರೇಡ್ಗಳನ್ನು ಕೂಡ ಮಾಡ್ತೀವಿ ಅಂದರೆ ಈ ರೀತಿ ಟ್ರೇಡ್ಗಳನ್ನು ಕೂಡ ಮಾಡ್ಬೋದು.
ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿರುತ್ತೆ. ನಾಳೆ ಪ್ರೀ ಮಾರ್ಕೆಟ್ ಸೆಷನ್ನಲ್ಲಿ ನಾನು ನಾಳೆ ಮಾರ್ಕೆಟ್ನಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.